ಎಕ್ಸಾಮ್ ರಿಸಲ್ಟ್ ಬಂದು ಯಾಕೆ ಬಟ್ ನೀನು ಇಷ್ಟು ಮಾರ್ಕ್ಸ್ ಬಂದಿದೆ ಐ ಆಮ್ ಸೋ ಹ್ಯಾಪಿ ಯಾಕಂದ್ರೆ ಪಾಸ್ ಆದೆ ಅಂತ ಹೇಳಿ ಏನಾಗ್ತುಂಟು ನಿಮ್ಮಿಬ್ರಿಗೆ ನೀನು ಫೇಲ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ದೆ ಈಗ ಏನಕ್ಕೆ ಸ್ವಲ್ಪ ಖುಷಿ ಇದೆ ಸ್ವಲ್ಪ ಬೇಜಾರು ಅದು ಸ್ವಲ್ಪ ಕಾಪಿ ಮಾಡಿ ಬರ್ತಿದ್ಲಲ್ವಾ ಸ್ವಲ್ಪ ಕಟ್ ಮಾಡಿ ಇಲ್ಲ ಇದನ್ನ ಹಾಕಬೇಕು ಹೇಳು ಕಾಪಿ ಮಾಡಿ ಬರ್ತಿದ್ಲಲ್ವಾ ಕನ್ನಡನ ಹಂಗಾಗಿ ಸ್ವಲ್ಪ ಪಾಸ್ ಆದ್ಲು ಅಕಸ್ಮಾತ್ ಅವ್ಳು ಕನ್ನಡನ ಕಾಪಿ ಮಾಡಿ ಬರಲಿಲ್ಲ ಅಂದ್ರೆ ಆಡಿಷನ್ ಡುಮ್ಕಿನೇ ಮ್ಯಾಟ್ರೇ ಆಗಲ್ಲ ಆಯ್ತಾ ನೀ ಕಾಪಿ ಮಾಡಲಿಲ್ಲ ಪಾಸೇ ಆಗ್ತಿರ್ಲಿಲ್ಲ ನಾನು ಕಾಪಿ ಮಾಡೋದಕ್ಕೂ ಸ್ಟ್ರಗಲ್ ಇರಬೇಕು ನೀನು ಅದನ್ನ ಮಾಡಿ ಪಾಸ್ ಆಗ್ತೀಯ ಕಾಪಿ ಮಾಡೋದ್ರಲ್ಲಿ ಏನ್ ಸ್ಟ್ರಗಲ್ ಇದೆ ಪಕ್ಕದಲ್ಲಿ ನಾವು ಸಹ ಹಿಂಗ್ ನೋಡಿ ಅದೇ ಹಿಂಗ್ ನಾವು ಹಿಂಗ್ ನೋಡಿ ಬರ್ತೀವಿ ಹಿಂಗ್ ನೋಡಿ ಸಹ ಬರ್ತೀವಿ ಅದೇ ಎಷ್ಟು ಈಸಿ ಪಾಸ್ ಅದ ಸೆಕೆಂಡ್ ಪೀಸ್ ಪರವಾಗಿಲ್ಲ ಬಿಡು ಅರ್ಥ ಆಗಿದೆ ಈಗೇನು ನೀವು ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಇಬ್ರು ನಂದು ಆಲ್ರೆಡಿ ಆಗಿದೆ ಡೋಂಟ್ ಆಸ್ಕ್ ಅಬೌಟ್ ಮೀ ask about that second piece pass ಖುಷಿಯಾಗಿ ಸಾಕು ನಿನ್ನ ಲೈಫಲ್ಲಿ ಏನು ಬೇರೆ ಆಸೆನೇ ಇಲ್ವಾ ಆಸೆ ಪಡ್ಬಾರ್ದು ಅದು ನಿರಾಸೆ ಅತಿ ಆಸೆ ಅದೇನು ಗಾದಿದೆ ಅತಿ ಆಸೆ ನಿತ್ಯ ಕೇಳು ಅಂತ ಗಾದೆ ಇದೆಯಲ್ಲ ಕಟ್ ಮಾಡಿ ಇದ್ದಿದ್ದೆ ಕಣ್ಣಿ ಈಗ ಏನು ಅನ್ನಿಸ್ತು ಸೆಕೆಂಡ್ ಪಿ ಯು ರಿಸಲ್ಟ್ ಬಂತು ಇಷ್ಟು ದಿನ ನಾನು ಈ ಕುಂದು ಕುಪ್ಪಳಿಸ್ತಿದ್ದೆ ಇವಳು ಸಾಕು ಅಂತ ಗೊತ್ತಿದೆ ಅಷ್ಟೇನಾ ಏನಕ್ಕೆ ಬೇಜ ಕಮ್ಮಿ ಮಾರ್ಕ್ಸ್ ಅಂತಾನ ಇದೆಲ್ಲ ಸ್ವಲ್ಪ ಓವರ್ ಆಕ್ಟಿಂಗು ಬೋರ್ಡಲ್ಲಿ ಬರಲಿಲ್ಲ ಅಂತ ಬೇಜಾರು ಅದ್ಬಿಟ್ರಲ್ಲಪ್ಪ ಬಟ್ ನೀನು ಅದು ನೀ ಪಾಸ್ ಆಗೋದೇ ಡೌಟ್ ಇತ್ತು ತಾನೆ ಒಳಗೆ ಖುಷಿ ಇದೆ ಪಾಸ್ ಆಗಿದೆಲ್ಲ ಜಸ್ಟ್ ಪಾಸ್ ಆಗಿ ಪಾಸ್ ಆದ್ಮೇಲೆ ಖುಷಿ ಇದೆ ಅದು ಹೊರಗಡೆ ಸ್ವಲ್ಪ ಸ್ವಲ್ಪ ಇದು ತಗೊಳ್ಳೋದು ಬಿಲ್ಡಪ್ ತಗೊಳ್ಳೋದು ಅದು ಬೋರ್ಡಲ್ಲಿ ಬರಲಿಲ್ಲ ಬರ್ದಿದ್ದೆ ಅಷ್ಟಂದ್ರೆ ಪಾಸ್ ಆಗಿದ್ದೆ ಇದೆ ಆಯ್ತು ಇನ್ನೇನು ಇನ್ನು ಅಷ್ಟೇ ತಾನೆ